ಮಧ್ಯದಲ್ಲಿ ಕಳೆ ಫುಲ್ ದಪ್ಪ ಆಗ್ಬಿಟ್ಟವ್ರು ನೋಡಿ ಹೆಂಗೆ. ಸೊ ಪೆಟ್ರೋಲ್ ಹಾಕಿ ಒರೆಸಿ ನೀಟಾಗಿ. ಸೊ ನೆಕ್ಸ್ಟು ಇನ್ನು ಗಾಡಿ ವಾಷಿಂಗ್ ಹೋಗುತ್ತೆ. ಹಾಯ್ ಗೈಸ್, ನಾನು ನಿಮ್ಮ ಸ್ಕೈ ಬ್ಲಾಗರ್. ಸ್ವಲ್ಪ ಗಲೀಜಿದೆ. ಹಾಯ್ ಗೈಸ್, ನಾನು ನಿಮ್ಮ ಸ್ಕೈ ಬ್ಲಾಗರ್. ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ಏನಪ್ಪ ಸಮಾಚಾರ ಅಂದರೆ, ಗಾಡಿಗೆ ಒಂದು ಹೊಸ ರ್ಯಾಪ್ ಬರ್ತಾಯಿದೆ. ಸೊ ರ್ಯಾಪ್ ಆಗ್ತಾಯಿದ್ದೇನೆ ಗಾಡಿಗೆ. ಬಟ್ ತೊಂದರೆ ಏನು ಅಂದರೆ, ನಾನು ಆಲ್ರೆಡಿ PPF ಹಾಕ್ಸಿದ್ದೆ. ಆಲ್ಮೋಸ್ಟ್ 2 years ಆಗಿದೆ. ನೋಡಿರ್ತೀರ, ಫೇವ್ರೇಟ್ ಶಾಪಲ್ಲಿ ಹಾಕ್ಸಿದ್ದು. ಯಾಕಂದರೆ ಒಂದು ಚೂರು ಎಲ್ಲೂ ಏನೂ ಆಗಿಲ್ಲ. ರ್ಯಾಪ್ ಇನ್ನೂ ಗಂಟ ಹಾಗೆ ಇದೆ. PPF ಯಾವುದೇ ಥರ ಡ್ಯಾಮೇಜಸ್ ಎಲ್ಲೂ ಆಗಿಲ್ಲ. ಲಾಸ್ಟ್ ಟೈಮು ಒಂದು ಆಕ್ಸಿಡೆಂಟ್ ಆಗಿತ್ತು. ಸೊ ಅದರಿಂದ ಇದು ಗೊತ್ತೇ ಆಗಲ್ಲ. ರ್ಯಾಪ್ ಮೇಲೆ ಎಲ್ಲ ಸ್ಕ್ರ್ಯಾಚಸ್ ಆಗಿದೆ. ಬಟ್ ಆದರೂ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಇದೆ. ರ್ಯಾಪು PPF ಒಂದು ಚೂರು ಎಲ್ಲೂ ಕಿತ್ತಾಗಿಲ್ಲ. ಬಟ್ ಇವಾಗ ಏನು ಅಂದರೆ, ರ್ಯಾಪ್ ತೆಗಿಬೇಕು. ಇದನ್ನು ಹೆಂಗೆ ತೆಗಿಯೋದು ಅಂತಲೇ ಯೋಚನೆ ಆಗಿದೆ. ಇವಾಗ ಒಂದೇ ದಿನದಲ್ಲಿ ನಾನು ಮತ್ತೆ ವಸೀಮ್ ಅವ್ರ ಹತ್ರ ಹೋಗಿ ಇದನ್ನು ತೆಗ್ಸಿ ಗಾಡಿ ವಾಶ್ ಮಾಡಿಸಿ ರ್ಯಾಪ್ ಮಾಡ್ಸೋದು ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತೇ ರ್ಯಾಪ್ನ ಒಂಚೂರು ನಾನೇ ತೆಗಿಯೋಕ್ಕಾಗುತ್ತಾ ಅಂತ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಹೋಪ್ಸ್ ಫಿಂಗರ್ ಕ್ರಾಸ್. ಏನು ಆಗಿಲ್ಲ ಅಂದರೆ ಸಾಕು. ಎಲ್ಲ ನೋಡಿ ರಸ್ಟ್ ಹಿಡಿದ್ಬಿಟ್ಟಿದೆ ಫುಲ್ಲು. ಚೈನು ವಾಶ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದೆ. ಗಾಡಿ ಎತ್ತೇ ಇಲ್ಲ ನಾನು. ಇವಾಗ ನೋಡಿದರೆ ಫುಲ್ಲು ರಸ್ಟ್ ಹಿಡಿದ್ಬಿಟ್ಟಿದೆ ಇದರಲ್ಲಿ. ನೋಡಿ ಫುಲ್ಲು ಡ್ರೈ. ಇವಾಗ ಇದನ್ನ ವಾಶ್ ಮಾಡಬೇಕು, ಉಜ್ಜಬೇಕು. ಇವಾಗ ಹೆಂಗೆ ಏನು ಅಂತಲೇ ಗೊತ್ತಾಗ್ತಿಲ್ಲ. ಸೊ ನೋಡೋಣ, ಒಂದು ಫಸ್ಟು ಎಲ್ಲಿಂದ ಒಂಚೂರು ರ್ಯಾಪ್ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡೋಣ. ಎಲ್ಲಾದರೂ ಬರುತ್ತಾ ಅಂತ ನೋಡ್ತೀನಿ. ಫಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಂಚೂರು ಓಪನ್ ಇದೆ, ಫುಲ್ಲು ಚಿಪ್ಕು. ಅಂಟು ಗುರು, ಹೀಗೆ ತೆಗೆದ್ರೆ ಅಂಟು ಬರುತ್ತೆ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಇದು ಇಲ್ಲಿದೆಲ್ಲ ಅಂಟು. ಅಲ್ಲಿ ಸ್ವಲ್ಪ ಅಂಟಿದೆ. ಅದು ಬಿಟ್ಟರೆ ನೀಟಾಗಿ ಬರ್ತಾ ಇದೆ. ಸೊ ನೋಡ್ಬೋದು, ಹೊಸ ರ್ಯಾಪ್ ಕೂಡ್ಸೋಕೆ ಇಷ್ಟೆಲ್ಲ ಮಾಡಬೇಕಲ್ಲಪ್ಪ. ಹೀಟ್ ಮಾಡಿ ತೆಗಿತಾರೆ ಅಂದ್ಕೊಂಡಿದ್ದೀನಿ ನಾನು ಇದನ್ನ. ಏನೋ ಗೊತ್ತಾಗ್ತಿಲ್ಲ. ಫುಲ್ಲು ನೋಡಿ ಅಂಟು. ಶಿಟ್, ಅಂಟಿದೆ ಗುರು. ಇದನ್ನು ಹೆಂಗಪ್ಪ ಮಾಡೋದು ಇವಾಗ? ಓಕೆ, ಸೊ ಇದಂತೂ ಬಂತು. ಸೊ ಚೈನು ಫುಲ್ಲು ರಸ್ಟಾಗಿ ಹೋಗ್ಬಿಟ್ಟಿದೆ. ಸೊ ನಾನು ಯೂಸ್ ಮಾಡೋ ಚೈನ್ ಕ್ಲೀನರು ಇದೇನೆ. ಸೊ ಇದನ್ನು ಹೊಡೆದ್ಬಿಟ್ಟು ಇಕ್ಕೋಣ, ಕ್ಲೀನ್ ಮಾಡಿ, ಚೈನ್ ಕ್ಲೀನ್ ಮಾಡಿ ಇಕ್ಕೋಣ. ಗಾಡಿ ನಾಳೆ ವಾಶ್ ಮಾಡಿಸೋಣ. ಅಲ್ಲ, ಇದು ಫುಲ್ಲು ಅಂಟಿದೆ. ಓಕೆನಾ? ಸೊ ಅದಕ್ಕೆ ನಾನು ರಿಸ್ಕ್ ತೊಗೊತಾ ಇಲ್ಲ. ಸೊ ಹಂಗಾಗಿ ವಸೀಮಿಗೆ ಫೋನ್ ಮಾಡಿದ್ದೆ. ವಸೀಮ್ ಅವ್ರಿಗೆ ಫೇವ್ರೇಟ್ ಶಾಪ್ ಗೊತ್ತಲ್ಲ, ನನ್ನ ವೀಡಿಯೋಸ್ ನೀವು ನೋಡಿರ್ತೀರ. ಈ PPF ಹಾಕ್ಸಿರೋದು ನಾನು ಫೇವ್ರೇಟ್ ಶಾಪಲ್ಲಿ, JC ರೋಡ್ ಫೇವ್ರೇಟ್ ಶಾಪಲ್ಲೇ. ಸೊ ನೋಡಿ, 2 ವರ್ಷ ಆಯಿತು, ಒಂದು ಚೂರು ಡ್ಯಾಮೇಜ್ ಇಲ್ಲ ನನಗೆ. ಎಷ್ಟೊಂದು ಸ್ಕ್ರ್ಯಾಚಸ್ ಪ್ರೊಟೆಕ್ಟ್ ಮಾಡಿದೆ. ಲಿಟ್ರಲಿ ಅಷ್ಟು ನೀಟಾಗಿ ಹಾಕ್ಕೊಟ್ಟಿದ್ರು. ಸೊ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಇವಾಗ ಮಾತಾಡಿದೆ. ಈ ಥರ ಇದೆ, ರ್ಯಾಪ್ ಮಾಡಿಸ್ತಾ ಇದ್ದೀನಿ. ಸೊ ಸ್ಟಿಕ್ಕರ್ ತೆಗಿಬೇಕು ಅಂದರೆ ಭಯ, ನೀವೇನು ಮುಟ್ಟಬೇಡಿ, ನಾಳೆ ಬೆಳಿಗ್ಗೆ ಬನ್ನಿ, ನೀಟಾಗಿ ಎಲ್ಲ ರ್ಯಾಪು ತೆಗೆದು ವಾಶ್ ಮಾಡಿ, ಅಂಟೆಲ್ಲ ಇದೆ ಅಲ್ಲ, ಸೊ ಅದನ್ನೆಲ್ಲ ನೀಟಾಗಿ ನಿಮ್ಗೆ ಏನು ಇರಲಾರ್ದಂಗೆ ಫುಲ್ ಶೈನಿ ಹೊಡಿಯಂಗೆ ಮಾಡಿಕೊಡ್ತೀನಿ. ಗಾಡಿನ ತೊಗೊಂಡೋಗಿ ರ್ಯಾಪ್ ಮಾಡಿಸಿ, ಇಲ್ಲ ತೊಗೊಂಬಂದು ನಾನೇ ರ್ಯಾಪ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾಳೆ ಫಿಂಗರ್ ಕ್ರಾಸ್ ಅಲ್ಲೇ ಹೋಗಿ ಮಾಡಿಸೋಣ. ಹಂಗಂದರೆ ನಾಳೆ ಹೋದ್ಮೇಲೆ ನೀವೇ ನೋಡ್ತೀರಾ ಏನೇನಾಗುತ್ತೆ ಅಂದ್ಬಿಟ್ಟು. ಸೊ ನಾಳೆ ಸಿಗೋಣ. ಸೊ ಏನಿಲ್ಲ, ಒಂದು ಹೊಸ ಸ್ಟಾರ್ಟಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೆ. ಅದೇನು ಎಂತ ಅಂದ್ಬಿಟ್ಟು ಸ್ವಲ್ಪ ಸೀಕ್ರೆಟಾಗಿ ಇಡೋಣ. ಆದಷ್ಟು ಬೇಗ ಎಲ್ಲರಿಗೂ ಗೊತ್ತಾಗುತ್ತೆ ಏನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಏನು ಅಂತ ಎಲ್ಲ. ಸೊ ಅದೇ ಬಿಸ್ನೆಸ್ ಇದ್ರ ಸಲುವಾಗಿ, ಬಿಸ್ನೆಸ್ ಒಂದು ಡಿಸ್ಕಷನ್ ಸಲುವಾಗಿ ಇವಾಗ ಒಂದು ಕಡೆ ಹೋಗಿ ಒಬ್ಬರನ್ನ ಮೀಟ್ ಆಗಬೇಕಿತ್ತು. ಸೊ ಅದಕ್ಕೆ ನಾನು ಮತ್ತು ರಾಣಿ ಹಿಂದೆ ಕೂತಿದ್ದಾಳೆ. ಸೊ ಅವಳು ಬಂದಿದ್ದಾಳೆ.
ಯಾಕೆಂದರೆ ನಾನು ಮಾಡ್ತಿರೋ ಬಿಸ್ನೆಸ್ ನಾಲೆಜ್ ಅವಳಿಗೂ ಇರಲೇಬೇಕು. ಯಾಕೆ ಅವಳು ಮಾಡ್ತಿರೋ ಕೆಲಸದ ಬಗ್ಗೆ ನಾಲೆಜ್ ನನಗೂ ಇರಬೇಕು. ಸೊ ಹಂಗಾಗಿ ಅವಳು ಬರ್ತಾ ಇದ್ದಾಳೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಮಾಡೋಕ್ಕೆ. ಸೊ ಇಬ್ಬರು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇನ್ನೊಂದು 10 ಮಿನಿಟ್ಸ್ ಅಷ್ಟೇ ಮನೆಯಿಂದ ಆಲ್ರೆಡಿ ಬಂದುಬಿಟ್ಟಿದ್ದೀವಿ. ಆಮೇಲೆ ಇನ್ನೂ ಒಂದು ಹೊಸ ಅಪ್ಗ್ರೇಡ್ ಇದೆ ಬೈಕಲ್ಲಿ. ಏನು ಅಂತಂದರೆ ಗಾಡಿಗೆ ರ್ಯಾಪ್ ಆಗ್ತಾಯಿದೆ. ಸೊ ರ್ಯಾಪಿಂಗು ಮಾಡಿಸ್ತಾ ಇದ್ದೆ. ಅದು ಮೈ ಓನ್ ಕಸ್ಟಮೈಸ್ಡ್ ಸ್ಟಿಕ್ಕರ್ ಅಂತಲೇ ಹೇಳ್ಬೋದು. ಸೊ ನನ್ನದೇ ಓನ್ ಸ್ಟಿಕ್ಕರು ನಾನು ಮಾಡಿಸ್ತಾ ಇರೋದು. ಅದು ಎಲ್ಲಿ ಮಾಡಿಸ್ತಾ ಇದ್ದೀನಿ, ಹೆಂಗೆ ಮಾಡಿಸ್ತಾ ಇದ್ದೀನಿ ಅಂತ ಇದು ನೆಕ್ಸ್ಟ್ ಬ್ಲಾಗಲ್ಲಿರುತ್ತೆ. ಇವಾಗ ನಾನು ವಸೀಮ್ ಅವ್ರ ಹತ್ರ ಹೋಗಿ PPF ಹೆಂಗೆ ತೆಗಿಯೋದು ಅನ್ನೋದ್ರ ಬಗ್ಗೆ ನಿಮಗೆ ಈ ಬ್ಲಾಗ್ ಇರುತ್ತೆ. ಸೊ PPF ಯೂಶ್ವಲಿ ನಾವೇನು ಮಾಡ್ತೀವಿ ಅಂತಂದರೆ ಪೇಂಟ್ ಕಿತ್ತೋಗ್ಬಿಡುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಜಾಸ್ತಿ ತಲೆ ಕೆಡಿಸ್ಕೊತೀವಿ. ಯೂಶ್ವಲಿ ನಾನು ಮನೇಲಿ ತೆಗ್ದೆ PPF. ಅದಕ್ಕೆ ವಸೀಮ್ ಅವ್ರ ಹತ್ರ ಹೋಗ್ಬಿಟ್ಟು ಫೋನ್ ಮಾಡಿದ್ನಲ್ಲ, ವಸೀಮ್ ಅವರು ಬನ್ನಿ ನಾನು ಮಾಡಿಕೊಡ್ತೀನಿ, ಸುಮ್ಮನೆ ಯಾಕೆ ಅಂದರೆ ತೆಗಿಬೋದು ನಾನು. ಅದೇ ಸ್ವಲ್ಪ ಕೆಲಸ ಜಾಸ್ತಿ, ಪಾಲಿಷ್ ಮಾಡಬೇಕು. ಅದು ಪೆಟ್ರೋಲ್ ಇನ್ಕೇಸ್ ಸ್ಟಿಕ್ಕರ್ ಅಂಟಿತ್ತು ಅಂದರೆ ಅದನ್ನು ನಾವು ಪೆಟ್ರೋಲ್ ಇಲ್ಲ ಡೀಸೆಲ್ ಹಚ್ಬಿಟ್ಟು ಸೊ ಅದನ್ನ ಒಂಚೂರು ರಬ್ ಮಾಡಿ ಆಮೇಲೆ ವಾಶ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ತಲೆನೋವು ಕೆಲಸಗಳು. ಅವರಾದರೆ ಅವ್ರಿಗೆ ರೂಢಿ ಇರುತ್ತೆ, ಈಸಿ ಬೇಗ ಮಾಡಿಕೊಡ್ತಾರೆ. ಹೊಟ್ಟೆ ಸಿತಾಯ್ತು ಒಂಚೂರು. ಸೊ ಹಾಗಾಗಿ ಊಟ ಮಾಡಿಬಿಡೋಣ ಅಂತ. ಸೊ 1 ಗಂಟೆ ಆಗಿದೆ ಆಲ್ರೆಡಿ. ಸೊ ಸ್ವಲ್ಪ ಟೈಮ್ ಹಿಡಿತದೆ ಅಲ್ಲೆಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ. ಸೊ ಹಸಿವಾದರೆ ಕಷ್ಟ ಅಂದ್ಬಿಟ್ಟು ತಿನ್ಕೊಂಡ್ಬಿಡೋಣ ಅಂದ್ಕೊಂಡಿದ್ದೀವಿ. ಸೊ ಊಟ ಮಾಡಿಕೊಂಡು ಸಿಗೋಣ. ಸೊ ಇನ್ನೊಬ್ರು ಫೋನ್ ಮಾಡಿ ಗೈಡ್ ಮಾಡ್ತೀನಿ ಲೊಕೇಶನ್ ಅಂತೇಳಿ. ಹಲೋ ಮೇಡಮ್ ಹೇಳಿ. ಎಲ್ಲ ಬಿಸ್ನೆಸ್ ಐಡಿಯಾ ಸ್ವಲ್ಪ ತಿಳ್ಕೊಂಡು ಅದ್ರ ಬಗ್ಗೆ ನಾಲೆಜ್ ತೊಗೊಂಡು ರಿಟರ್ನ್ ಬಂದಿದ್ದೀವಿ. ಸೊ ಇಲ್ಲಿಂದ ಅವಳು ಮನೆಗೆ ಹೋಗ್ತಾ ಇದ್ದಾಳೆ. ನಾನು JC ರೋಡ್ಗೆ ಹೋಗಿ ಗಾಡಿ ರ್ಯಾಪ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಐ ಆಮ್ ಗೋಯಿಂಗ್ ಫಾರ್ JC ರೋಡ್. ವಸೀಮ್ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿಂದ ಮೇಡಮ್ಮು ಓಲಾ ಬುಕ್ ಮಾಡಿದ್ದಾಳೆ. ಸೊ ಮನೆ ಹೋಗ್ತಾ ಇದ್ದಾಳೆ. ಬಿಸ್ನೆಸ್ ಪಾರ್ಟ್ನರ್ ಹಾಯ್, ಆಯಿತಾ? ಆಗಿದೆ. ಸೊ ಇಲ್ಲ ಡೈರೆಕ್ಟು ಯಾವ ಕಾರು ಏನು ಮಾಡ್ತೀಯ? ಇವಳಿಗೆ ಬರೀ ಇಂಥ ಕಾರ್ಗಳ ಇಷ್ಟ. ಚಿಕ್ಕದು ಏನಾರ ಗುಂಡಿಗೆ ಇದ್ದರೆ ಓಕೆ. ಸೊ ಎರಡು ಮನೆ ಕಳಿಸ್ಬಿಟ್ಟು ನಾವು JC ರೋಡಿಗೆ ಹೋಗೋಣ. ಮಳೆ ಬೇರೆ ಬರೋಂಗಿದೆ ನೋಡಿ, ಏನಾಗುತ್ತೋ ಏನೋ. ಹಿರಣ್ಯ ಯಾವ ಕನ್ನಡ ಪಿಕ್ಚರ್ಗಳು ಬಂದೊಂದು ಹೋಯ್ತವೆ ಗೊತ್ತೇ ಆಗಲ್ಲ, ಹಂಗೆ ಹೋಯ್ತವೆ ಇವು. ಪ್ರಮೋಷನ್ಗಳೇ ಮಾಡಲ್ಲ, ಎಲ್ಲ ಸುಮ್ಮನೆ ಲೋ ಬಜೆಟಲ್ಲಿ ಮಾಡಿಬಿಟ್ಟು ಹಾಕ್ತಾರೆ. ಪ್ರಮೋಷನ್ ಮಾಡಲ್ಲ ನೀಟಾಗಿ, ಸಾಂಗ್ಸು ಪಬ್ಲಿಷ್ ಮಾಡಲ್ಲ ಕರೆಕ್ಟ್ ಟೈಮಿಗೆ. ಸುಮ್ಮನೆ ಪಿಕ್ಚರ್ ಹಾಕ್ಕೊಡ್ತಾರೆ. ಪಾಪ ಅವರೆಲ್ಲ ಸ್ಟ್ರಗಲ್ ಆರ್ಟಿಸ್ಟ್ಗಳು ಇರ್ತಾರೆ. ಒಳ್ಳೆ ಚೆನ್ನಾಗಿ ಪ್ರಮೋಷನ್ಗಳು ಮಾಡಿದರೆ ಅವ್ರಿಗೆಲ್ಲ ಮೂವಿಗಳು. ಸಮ್ಟೈಮ್ ಲೋ ಬಜೆಟ್ ಮೂವಿಗಳು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡೋಕ್ಕೆ. ಅವೆಲ್ಲ ಗೊತ್ತೇ ಆಗಲ್ಲ ಬಂದು ಹೆಂಗೆ ಹೋಗ್ಬಿಡ್ತವೆ ಅಂತ. ಯಾಕಂದರೆ ಇವರೇ ನೆಟ್ಟಕ್ಕೆ ಅದನ್ನು ಪಬ್ಲಿಷ್ ಮಾಡಿಲ್ಲ ಅಂತಂದರೆ, ಪ್ರಮೋಟ್ ಮಾಡಿಲ್ಲ ಇವರು, ಚೆನ್ನಾಗಿ ಓಡಾಡಿಲ್ಲ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ, ಮೂವಿ ಮಾಡಿ ಬಿಟ್ಬಿಟ್ರು ಅಂದರೆ ಹಿಂಗೆ ಆಗೋದು. ಯಾವ ಹೀರೋಗಳು ಬೆಳೆಯೋಕ್ಕಾಗಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ. ನಾವು ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡೋಕ್ಕಾಗಲ್ಲ. ಬರೋ ಮೂವಿಗಳ ಬಗ್ಗೆ ಪ್ರೋತ್ಸಾಹ ಇರಬೇಕು, ನೋಡಬೇಕು, ಎಂಜಾಯ್ ಮಾಡಬೇಕು. ಮಳೆ ಬರ್ತಾ ಇದೆ ಶೇಟ್. ಬೆಂಗಳೂರಿನ ಮಳೆಯಲ್ಲಿ ಗಾಡಿ ಹೊಡೆಯೋ ಒಂದು ಖುಷಿನೇ ಬೇರೆ. ವಸೀಮ್ ಅವ್ರ ಶಾಪ್ ಹತ್ರ ಇದ್ದೀವಿ. ನೋಡೋಣ. ಒಳಗೆ ಹಾಕ್ಲಾ? ಎಷ್ಟು ಜನ ಬರೋ ಬರೀ ಜನನೇ ಇದ್ದು ಹಾಕ್ತಾರೆ. ವಸೀಮ್ ಅವ್ರ ಶಾಪಿಗೆ ಬಂದ್ವಿ. ಫೇವ್ರೆಟ್ ಶಾಪು. ಕೂದಲೆಲ್ಲ ಹೆಲ್ಮೆಟ್ ಹಾಕೊಂಡು ನೋಡಿ ಫುಲ್ ಹೆಂಗೆ ಆಗ್ಬಿಡೋದೆ. ಸೂಪರ್. ಸೊ ಇವಾಗ ನೋಡಿ ಎಲ್ಲ ರೆಡಿಯಾಗಿ ಹೋಗಿದೆ.
ಸೊ ಬಂದರೆ ಒಳ್ಳೆ ಜಾಕೆಟ್ಸು ಮತ್ತು ಹೆಲ್ಮೆಟ್ ಎಲ್ಲ ನಿಮ್ಗೆ ಸಿಕ್ಕೇ ಸಿಗುತ್ತೆ. ನಾನು ಎಲ್ಲೆಲ್ಲ ನೋಡ್ಕೊಂಡು ನಡೀತಾ ಇದ್ದೀನಿ, ಬಿದ್ದೋಗ್ತಿದ್ದೆ ಬರೋ ಇಲ್ಲಿ ಗೊತ್ತೇ ಆಗಲ್ಲ. ಈ ಕ್ಯಾಮ್ರಲ್ಲಿ ಬೇರೆ ಹೈಡ್ ಆಗಿರುತ್ತೆ. ಇವಾಗ ನನ್ನ ಟ್ರೋಲ್ ಮಾಡ್ಬಿಡಿ, ಇವಾಗಲೇ ಹೇಳಿದ್ದೀನಿ ಹಾಕಿಕ್ಕಿರ ಆಮೇಲೆ. ಸೊ ವಸೀಮ್ ಎಲ್ಲ ಹೊರಗಡೆ ಹೋಗಿದ್ದಾರೆ, ಬರ್ತಾಯಿದ್ದಾರೆ. ಸೊ ನೋಡಿ ಎಲ್ಲ ಜಾಕೆಟ್ಸು, ಶೂಸು. ನಾನು ಆ್ಯಕ್ಚುಲಿ ಆ ಹೆಲ್ಮೆಟ್ ನೋಡ್ತಾ ಇದ್ದೆ ನಾನು ಆ್ಯಕ್ಚುಲಿ. ಸೊ ಅಲ್ಲಿ ನೋಡಿ ಹೆಲ್ಮೆಟ್ಸ್ ಇದಾವಲ್ಲ, ಸೊ ಹೆಲ್ಮೆಟ್ ತೊಗೋಬೇಕಿತ್ತು ನಾನು. ಸೊ ತೊಗೊಳಕ್ಕೆ ಆಗಿಲ್ಲ. ಸೊ ಅದು ಬಿಟ್ಟರೆ ಸೊ ನೋಡಿ ಅದ್ರ ಜೊತೆ ಎಲ್ಲ ಗಾಗಲ್ಸ್ ಬರೋದೆ. ಸೊ ನನಗೆ ಉಳಿದಿರೋದಂದೆ ಅಂದರೆ ಒಂದು ಶೂ ಒಂದಷ್ಟೇ. ಇವಾಗ ದಪ್ಪ ಆಗ್ಬಿಟ್ಟವ್ರಪ್ಪ ಬೈ. ಹೆಂಗೆ ಇದು ನೀವು ದಪ್ಪ ಆಗಿರೋದು ಹೆಂಗೆ ಮಗದಲ್ಲಿ ಕಳೆ ಫುಲ್ ದಪ್ಪ ಆಗ್ಬಿಟ್ಟವ್ರು ನೋಡಿ ಹೆಂಗೆ. ಅರ್ಮಾನ್ ಬೈ ಫುಲ್ ಬ್ಯುಸಿ ಅವ್ರೆ. ಸೊ ಅವರು ಬಿಲ್ಲಿಂಗ್ ಕೌಂಟ್ರಲ್ಲಿ ಬಿಟ್ಟೆ ಇಳಿಯಲ್ಲ ಅಂತಾರೆ. ಸೊ ಹಂಗಾಗಿ ಎಲ್ಲ ತೆಗಿಬೇಕು. ಕೀಳ್ತಾವ್ರೆ. ಅದೇ ಎಲ್ಲ ಕಿತ್ತಮೇಲೆ ನೀಟಾಗಿ ವಾಶ್ ಆಗಬೇಕು ಗಾಡಿ. ಸೊ ಫುಲ್ ವಾಶ್ ಆದಮೇಲೆ ಇದನ್ನು ರ್ಯಾಪ್ ಮಾಡೋಕ್ಕಾಗೋದು. ಸೊ ತೆಗಿತಾವ್ರೆ. ಫುಲ್ ತೆಗೆದ್ಮೇಲೆ ನೋಡೋಣ ಯಾವ ಥರ ಏನಿದೆ ಅಂದ್ಬಿಟ್ಟು ಗಾಡಿ. ನೋಡಿ ಪೆಟ್ರೋಲ್ ಹಾಕ್ಬಿಟ್ಟು ಒರೆಸ್ತಾ ಇದೆ, ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ಪೆಟ್ರೋಲ್ ಹಾಕಿ ಒರೆಸಿ ನೀಟಾಗಿ. ಸೊ ನೆಕ್ಸ್ಟು ಇನ್ನು ಗಾಡಿ ವಾಷಿಂಗ್ ಹೋಗುತ್ತೆ. ಸೊ ಫುಲ್ ಗಾಡಿ ಡೀಸೆಲ್ ವಾಶು. ಸೊ ಫುಲ್ ಗಾಡಿ ಡೀಸೆಲ್ ವಾಶ್ ಆಗಿ ಸೊ ಮೇನ್ ಇರೋದೇ ಇದು ನಾನು ಏನು ಮಾಡ್ದೆ ಅಂದರೆ ನಿನ್ನೆ ತೆಗೆದ್ಬಿಟ್ಟು ಬಿಟ್ಬಿಟ್ಟೆ ಗುರು. ಎಲ್ಲ ನೋಡಿ ಇಲ್ಲಿ ಹಳ್ಳುಗಳು ಹೆಂಗೆ ಅಂಟ್ಕೊಂಡಿದ್ದಾವೆ ಇದ್ರ ಮೇಲೆ, ಸ್ಕ್ರ್ಯಾಚಸ್ ಆಗೋ ಥರ ಇದೆ ಗುರು. ಭಯ ಆಗ್ತಾ ಇದೆ ಇದು. ಸೊ ಇದೊಂದು ಹಳ್ಳ ಆಡ್ತಾ ಇದೆ ಇದನ್ನು ಟೈಟ್ ಮಾಡಿಸ್ಕೋಬೇಕು. ಚಲೋ ಏನೋ ಸದ್ಯಕ್ಕೆ ಏನೇನು ಆಗ್ತಾ ಇದ್ದಾವೆ ಆಗಲಿ, ನೋಡೋಣ ರ್ಯಾಪ್ ಆದಮೇಲೆ. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗೋಯ್ತು, ನೀಟು ಫುಲ್ಲು. ಹೊಸ ಗಾಡಿ ಹೆಂಗಿತ್ತಲ್ಲ ಶೋರೂಮಿಂದ ಹಂಗಾಗಿದೆ ಇವಾಗ. ಹಾಂ ನೋಡಿ ಇಂದನೂ ಕ್ಲೀನ್ ಹಂಗೆ. ಓಕೆ ಸೊ ನೋಡಿ ಫುಲ್ ಎಲ್ಲ ರಪ ಅಂತ ತೆಗೆದಾಕ್ಬಿಟ್ರು ಬಸ್ಸಂಬೈಯವರು. ಸೊ ಇನ್ನು ಗಾಡಿ ಎಲ್ಲ ಪೆಟ್ರೋಲ್ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಾಗಿದೆ. ಇನ್ನು ಗಾಡಿ ವಾಶ್ ಆಗಬೇಕು. ಸೊ ವಾಷಿಂಗಿಗೆ ತೊಗೊಂಡೋಗ್ತಾ ಇದ್ದೀವಿ ವಸೀಮವ್ರು. ನಾವು ಗಾಡಿನ ವಾಶ್ ಮಾಡಿಕೊಂಡು ಕ್ಲೀನಾಗಿ ಪಳಪಳ ಅಂತ ಹೊಸ ಗಾಡಿ ಕಾಣ್ಬೇಕು ಅಲ್ಲಿ ಗಂಟ ತೊಳೆದು ಆಮೇಲೆ ಡ್ರಾಪ್ ಮಾಡಿಸೋದು. ನಾನು ವಾಶ್ ಮಾಡಿಸ್ಕೊಂಬರ ಗಾಡಿ ವಾಶ್ ಮಾಡ್ಕೊಂಬಂದ್ರೆ ಫುಲ್ ಮಳೆ. ಇವ್ನು ಯಾರು ಅಡ್ಡ ಹಾಕೋಗ್ಬಿಟ್ಟಂಗುರು ತೆಗಿತಾನೆ. ಅಯ್ಯೋ ಹಾಕ್ಬಿಟ್ಟು ಹೋಗ್ಬಿಟ್ಟು ಅನ್ಸುತ್ತೆಲ್ಲ. ಗಾಡಿ ವಾಶ್ ಮಾಡಿಸ್ಕೊಂಬಂದಿದ್ದೆ, ತಿರ್ಗಾ ಮಳೆ ಗುರು, ಫುಲ್ ಮಳೆ ಜೇಸಿ ರೋಡು. ಇವ್ನು ಯಾರು ಗುರು ಇಲ್ಲಿ ಗಾಡಿ ನೋಡು, ಎಣ್ಣೆ ಪುರ ಶಾಪಿಂಗ್ ಮಾಡ್ಕೊಂಡು ಸೆಂಟ್ರ್ ರೋಡಲ್ಲಿ ಗಾಡಿ ಹಾಕ್ಬಿಟ್ಟು ಏನು ಹೇಳೋನು. ಮಕ್ಕೋಗಲ್ ಕರ್ಕೊಂಬಂದೆ. ವಸೀಮವ್ರು ನೋಡಿ ಒಂದು ಹೊಸ ಕ್ಲಾತ್ ಕೊಟ್ಟವ್ರು ಗಾಡಿ ಒರ್ಸೋಕ್ಕೆ. ಒಂದೇ ಸಲ ಸುಮ್ಮನೆ ಹಿಂಗಂದ್ರೆ ಸಾಕು ಫುಲ್ಲು ನೀರು ಹೋಗ್ಬಿಡುತ್ತೆ ಗುರು ಗಾಡಿದು. ಹಾಂ ನೋಡಿ ರ್ಯಾಪ್ ಹಾಕ್ಸಿರೋದು, ನೋಡಿ ರ್ಯಾಪ್ ಹಾಕ್ಸಿರೋದು ಎಷ್ಟೊಂದು ಜನ ವೀಡಿಯೋ ಮಾಡಿದ್ರಿ ಪೇಂಟ್ ಕಿತ್ತೋಗ್ಬಿಡುತ್ತೆ ಅದಾಗ್ಬಿಡುತ್ತೆ ಅಂತ. ಹೊಸ ಗಾಡಿ ಶೋರೂಮಿಂದ ತಂದಾಗ ಹೆಂಗಿತ್ತು ಇವಾಗಲೂ ಹಂಗೆ ಇದೆ ಗಾಡಿ. ಅಷ್ಟು ನೀಟಾಗಿ ವಸೀಮವ್ರು ಹಾಕ್ಕೊಟ್ಟಿದ್ದೆ ಲಾಸ್ಟ್ ಟೈಮು. ನೋಡಿ ಅದ್ರ ಹತ್ರ ಬಟ್ಟೆನೂ ಇದೆ ನೋಡಿ. ಒಂದು ಸಲ ಒರೆಸಿದ್ರೆ ಸಾಕು ನೀಟಾಗಿ ಡ್ರೈ ಆಗೋಗ್ಬಿಡುತ್ತೆ. ಕ್ರೇಜ್ ಎಲ್ಲ ಸೂಪರ್ ಹೆಂಗಿದೆ. ಓಕೆ ಬಿಡುವ. ವಸೀಮ್ ಬೈ ನೋಡಿ ಬೇಡ ಅಂದರು ಊಟ ತರಿಸೈತೆ. ಇವಾಗ ಊಟ ಮಾಡಬೇಕಲ್ಲ ಹೇಳಿ. ಇವಾಗ ಅದು 5 ಗಂಟೆಗೆ ನಾನು ಹೇಳ್ತಾ ಇದ್ದೀನಿ ಬೇಡ ಬೈ ಅಂತ. ನೋಡಿ ಪಾಪ ಅವರು ಊಟ ಮಾಡಿಲ್ವಂತೆ, ಊಟ ಮಾಡ್ತಾಯಿದ್ರು ಪಾಪ. ಹಂಗೆ ನೋಡಿ ಥ್ಯಾಂಕ್ಸ್ ಬೈ. ಸೊ ರ್ಯಾಪ್ ಶಾಪ್ ಮುಂದೆ ಇದ್ದೆ. ಸೊ ಫುಲ್ಲು ಮಳೆ ಗುರು, ಹೆಂಗೆ ಹಾಕ್ಸೋದು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ಈ ಮಳೇಲಿ ಏನಾಗುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಸೊ ಫುಲ್ ನಿಮ್ಮದು ವಾಶ್ ಗೀಶ್ ಎಲ್ಲ ಆಗಿದೆ. ಸೊ ನೋಡ್ಬೋದು ಟ್ಯಾಂಕ್ ಎಲ್ಲ ಕ್ಲೀನ್ ಆಗಿದೆ. ಫಸ್ಟ್ ಹೆಂಗಿತ್ತು ಹಂಗೆ ಇದೆ. ಅದ್ರ ಮೇಲೇ ಹಾಕ್ಸ್ಬಿಡ್ತೀನಿ, ಅದೇನು ತಗ್ಸಲ್ಲ. ಸೊ ಅದ್ರ ಮೇಲೆ ಹಾಕ್ಸ್ತಾಯಿದ್ದೀನಿ ಇವಾಗ. ಸೊ ಅವ್ರು ಊಟ ಮಾಡ್ತಾಯಿದ್ದಾರೆ. ಸೊ ಶಾಪ್ ಬಂದುಬಿಟ್ಟು ಜೆ.ಸಿ. ರೋಡಲ್ಲಿ. ಇದಕ್ಕೆ ಹೆಂಗೆ ಕೂಡುತ್ತೆ ಅಂದ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ. ಫುಲ್ ಮಳೆ ಗುರು ನೋಡಿ, ಬಟ್ ಹೊಸ ಗಾಡಿ ಥರ ಕಾಣ್ತಾ ಇದ್ದಾರೆ. ಸೊ ಟ್ಯಾಂಕ್ ಫುಲ್ ಒರೆಸಿದ್ದಾರೆ. ಸೊ ಟ್ಯಾಂಕ್ ಒರೆಸ್ಬಿಟ್ಟು ಫುಲ್ ಹೊಸ ಕಾಣ್ತಿದೆ ಗಾಡಿ. ನಾನು ಶೋರೂಮಲ್ಲಿ ಎತ್ಕೊಂಡ್ಬಂದಾಗ ಹಿಂಗೆ ಇತ್ತು ಗೊತ್ತಾ. PPF ನೋಡಿ ಎಷ್ಟು ಇಂಪಾರ್ಟೆಂಟು ಅಂದರೆ, ನಾನು 2 ವರ್ಷ ಆಫ್ ರೋಡ್ ಮಾಡಿದ್ದೀನಿ. 2 ವರ್ಷ ಆಫ್ ರೋಡ್ ಮಾಡಿದ್ರು ಡ್ಯಾಮೇಜ್ ಆಗಿರೋ ಪಾರ್ಟ್ಸ್ ಮಾತ್ರ ಅಸೆಂಬಲ್ಸ್ ಅಷ್ಟೇ.
ಸೊ ನಿಮಗೆ ಮೇನ್ ಪಾರ್ಟದಲ್ಲಿ ನಿಮಗೇನೂ ಫಾಲ್ಟ್ಸ್ ಇಲ್ಲ, ಅಷ್ಟು ನೀಟಾಗಿ ಗಾಡಿ ಮೇಂಟೈನ್ ಆಗಿದೆ. ಸೊ ವಿತ್ PPF ಇರೋದ್ರಿಂದ ಅಡ್ವಾಂಟೇಜ್ ಏನು ಅಂದರೆ ಇದೇ ರೀಸನು. ಸೊ ನಾನು ಸ್ವಲ್ಪ PPF ಬಿಟ್ಟು ಅಡ್ವಾನ್ಸ್ ಆಗಿ ಸ್ಟಿಕ್ಕರಿಂಗ್ ಮಾಡಿಸ್ತಾ ಇದ್ದೀನಿ. ಸೊ ಹೆಂಗೆ ಬರುತ್ತೆ ಸೀರಿಯಸ್ ಆಗಿ ಗೊತ್ತಿಲ್ಲ ಅವರು. ಸೊ ಇವ್ರದ್ದೇ ಓನ್ ಆದರೆ ಚೆನ್ನಾಗಿ ಬರುತ್ತೆ. ನಾನು ಟ್ರೈ ಮಾಡ್ತಾಯಿದ್ದೀನಿ ನಂದು ಓನ್ ಕಸ್ಟಮ್ ಡಿಸೈನು. ಸೊ ಹೆಂಗೆ ಬರುತ್ತೆ ಗೊತ್ತಿಲ್ಲ, ನೋಡೋಣ. ಲೆಟ್ಸಿ ಹೋಪ್ ಫಿಂಗರ್ ಕ್ರಾಸ್ ಚೆನ್ನಾಗಿ ಬಂದರೆ ಸಾಕು ಅಂತ. ಲೆಟ್ಸಿ ನೋಡಿ ರ್ಯಾಪು ಈ ಥರ ಕಾಣ್ತಾ ಇದೆ. ಫುಲ್ ಆದಮೇಲೆ ತೋರಿಸ್ತೀನಿ ಹೋಗ್ಬಿಟ್ಟು ಯಾವ ಥರ ಕಾಣುತ್ತೆ ಅಂದ್ಬಿಟ್ಟು. ಫೈನಲಿ ರ್ಯಾಪ್ ರೆಡಿ ಆಗಿದೆ. ಸೊ ಇದೊಂದು ಫುಲ್ ಡೀಟೇಲ್ ಬ್ಲಾಗು ಮಾರ್ನಿಂಗ್ ತೋರಿಸ್ತೀನಿ, ಯಾಕಂದರೆ ಇವಾಗ ಆಲ್ರೆಡಿ ಲೈಟಿಂಗ್ ಕಮ್ಮಿ ಹೋಗಿದೆ. ಸೊ ವೀರ್ಯ ಪ್ರತಾಪ್ ಸರು ನಮ್ಗೆ ಹೆಲ್ಪ್ ಮಾಡಿದ್ದು ಸ್ಟಿಕ್ಕರಿಂಗ್ಗೆ, ಥ್ಯಾಂಕ್ ಯು ಸರ್. ಸೊ ಒಳ್ಳೆ ಟೈಮ್ಗೆ ನನಗೆ ಆ್ಯಕ್ಚುಲಿ ಬೇಗ ಮಾಡಿಕೊಟ್ರೆ. ಆ್ಯಕ್ಚುಲಿ ನಾನು ಕಳಿಸಿದ್ದು ಒಂದು 2 ದಿನದಲ್ಲೇ ರ್ಯಾಪ್ ಫುಲ್ ರೆಡಿಯಾಗಿ ಹೋಗಿತ್ತು. ಸೊ ಬಂದ್ಬಿಟ್ಟು ಇವತ್ತು ಹಾಕ್ಸ್ಕೊಂಡೆ. ಸೊ ಬೆಳಿಗ್ಗೆ ಇದು ಫುಲ್ ಡೀಟೇಲ್ ಬ್ಲಾಗು ರೀಲ್ ಹಾಕಿರ್ತೀನಿ, ಇಲ್ಲಾಂದರೆ ಇದರಲ್ಲೂ ಹಾಕಕ್ಕೆ ಟ್ರೈ ಮಾಡ್ತೀನಿ ಮಾರ್ನಿಂಗಲ್ಲಿ, ಓಕೆನಾ. ಸೊ ರೀಲು ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಚೆಕ್ ಮಾಡಿ. ಸೊ ಫುಲ್ ಇದ್ರದ್ದು ಅಪ್ಡೇಟೆಡ್ ಡೀಟೇಲ್ಸ್ ನಾನು ಇದರಲ್ಲಿ ಹಾಕಿರ್ತೀನಿ. ಸೊ ಇದೇ ಶಾಪು. ಸೊ ಏನಾದ್ರು ಮಾಡಿಸ್ತೀರಾ ಅಂತಂದರೆ ಇಲ್ಲಿಗೆ ಬಂದು ಸೊ ಇವ್ರಿಗೆ ಮೀಟ್ ಆಗ್ಬೋದು, ಓಕೆನಾ. ಇವರು ಪಾಪ ಇವ್ರದ್ದೇ ಶಾಪು. ಸೊ ಪರ್ವೀಸ್ ಸರ್ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು ಸರ್. ಸೊ ಅದೇ ಮಳೆ ಬರ್ತಾ ಇದ್ರು ಪಾಪ ಇರಲಿ ಬನ್ನಿ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಪಾಪ ಶಾರ್ಟ್ ಟೈಮಲ್ಲಿ ಮಾಡಿಕೊಟ್ರು. ಓಕೆ, ಸೊ ನೋಡಿ ಗಾಡಿ ಫುಲ್ ಈ ಥರ ಕಾಣ್ತಾ ಇದೆ. ಸೊ ಫೇವ್ರೇಟ್ ಶಾಪಲ್ಲಿದ್ದೀನಿ. ಸೊ ವಸೀಮ್ ಅವರು ಹೋಗ್ಬಿಟ್ಟವ್ರೆ, ಲೇಟಾಗಿತ್ತು. ಸೊ ಹಾಗಾಗಿ ನೋಡಿ ರ್ಯಾಪು ಹಿಂಗೆ ಕಾಣ್ತಾ ಇದೆ ಲೈಟಿಗೆ. ಬೆಳಗ್ಗೆ ತೋರಿಸ್ತೀನಿ ಫುಲ್ ವಿಡಿಯೋ, ಬೆಳಗ್ಗೆ ಒಂಚೂರು ಮಾಡ್ಬಿಟ್ಟು ಹಾಕೋಣ. ಇವಾಗ ಹೆಂಗಿದ್ರು ಕತ್ಲಿದೆ, ಸೊ ಏನು ಕಾಣಲ್ಲ. ಬೈ, ಥ್ಯಾಂಕ್ ಯು. ಚೆನ್ನಾಗಂತಿದೆಯಲ್ಲ. ಎಲ್ಲಿ ವಸೀಮ್ ಹೋದ್ರತ್ತೆ? ಮನೆಗೆ ಹೋದ್ರೆ ಹಿಂಗೆ? ಹೌದಾ, ಓಕೆ ಸರಿ, ಬಾಯ್ ಹೇಳ್ಬಿಡೋಣ ಎಲ್ಲರಿಗೂ. ಓಕೆ ಬಾಯ್ ಭಯ್ಯ, ಥ್ಯಾಂಕ್ ಯು ಸೋ ಮಚ್. ವಸೀಮರಿಗೆ ಕಾಲ್ ಮಾಡ್ತೀನಿ ಇವಾಗ, ಕಾಲ್ ಮಾಡಿಬಿಟ್ಟು ಅವ್ರಿಗೆ ಮಾತಾಡ್ತೀನಿ. ಹಾಂ, ಮತ್ತೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀರಾ, ನೀವು ಕಾಣೋದೇ ಇಲ್ಲ ಸರ್, ಫುಲ್ಲು ಬ್ಯುಸಿ. ಇವರು ನಾವು ಗಾಡಿ ವಾಶ್ ಮಾಡ್ಸೋಕೆ ಹೋಗಿದ್ವಿ, ಬಂದಿದ್ದೆ, ಹೋದೆ. ಅವ್ರು ಬರೋಣ, ಬಾಯ್ ಬಾಯ್ ಬಾಯ್. ಸೊ ಹೊರಡೋಣ, ಲೇಟಾಗಿ ಹೋಗಿದೆ ಆಲ್ರೆಡಿ. ಟೈಮ್ ಬಂದುಬಿಟ್ಟು ಎಷ್ಟು ಆಯಿತು, 7:15. ಹೊರಡೋಣ. ಸೊ ಇದೆ ನೋಡಿ ಫೇವ್ರೇಟ್ ಶಾಪು. ಸೊ ಇದ್ರದ್ದು ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ವಸೀಮ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ. ಸೊ ವಸೀಮ್ರು ಇದ್ದೇ ಇರ್ತಾರೆ. ವಸೀಮ್ರ ಹತ್ರ ಬಂದುಬಿಟ್ಟು ಏನು ಬೇಕು ಎಲ್ಲ ಮಾಡಿಸ್ಕೊಳ್ಳಿ. ಫುಲ್ ಶೆಕೆ ಹೊಡಿತೈತಲ್ಲಪ್ಪ. ವಸೀಮ್ ಬೈ ಫೋನ್ ಎತ್ತಾ ಇಲ್ಲ. ಓಕೆ ಹೋಗೋಣ, ಫೋನ್ ಮಾಡ್ತೇನೆ ಆಮೇಲೆ. ಹೋಗೋಣ. ಗೈಸ್, ಗುಡ್ ಮಾರ್ನಿಂಗ್. ಸೊ ನೆಕ್ಸ್ಟ್ ಡೇ ಇದು ನೈಟ್ ಬಂದೆ. ಸೊ ಕತ್ತಲದಲ್ಲಿ ಏನು ತೋರಿಸೋದು ರ್ಯಾಪ್ ನಿಮಗೆ ಅಂದ್ಬಿಟ್ಟು ಸೊ ತೋರಿಸಿರ್ಲಿಲ್ಲ. ಸೊ ಇವಾಗ ರ್ಯಾಪ್ ತೋರ್ಸೋಕ್ಕೆ ಅಂತ ನಾನು ರಾಣಿಗೂ ತೋರಿಸ್ಬೇಕಿತ್ತು. ಸೊ ಅವಳು ನೋಡ್ತೀನಿ ಅಂತ ಇದ್ಲು. ಸೊ ಕೆಳಗಡೆ ಹೋಗ್ತಾ ಇದ್ದೀವಿ.